ಕರಿಯಪ್ಪಣ್ಣ ಕರಿಯಪ್ಪಣ್ಣ, ಇವತ್ತು ಶ್ರೀ ರಾಮಚಂದ್ರ ಪ್ರಭು ಇದಾರಲ್ಲ, ರಾಮನವಮಿ ದಿನ, ಶ್ರೀರಾಮ ಹುಟ್ಟಿದ ದಿವಸ. ಅಯೋಧ್ಯೆಯಲ್ಲಂತೂ ಅಬ್ಬಬ್ಬಬ್ಬಬ್ಬಬ್ಬ ಏನು ಭಾಳ ಜೋರಾಗಿ ಶ್ರೀರಾಮನವಮಿ ಹಬ್ಬನ ಆಚರಣೆ ಮಾಡ್ತಾರೆ ಅಂತಂದ್ರೆ ಎರಡು ಕಣ್ಣು ಸಾಲದು. ಹಂಗೆ ಆಚರಣೆ ಮಾಡ್ತಾರೆ. ಕೊಟ್ರಿ, ಬರೀ ಅಯೋಧ್ಯೆ ಅಷ್ಟೇ ಅಲ್ಲ ಕಣೋ, ಏನು ಎಂಟೈರ್ ಭಾರತ, ಎಂಟೈರ್ ಇಂಡಿಯಾದಲ್ಲಿ ಶ್ರೀರಾಮ ನವಮಿನ ಇವತ್ತು ಬಹಳ ವಿಜೃಂಭಣೆಯಿಂದ ಜೋರಾಗಿ ಆಚರಣೆ ಮಾಡ್ತಾರೆ. ಶ್ರೀರಾಮ ದೇವರು ಪ್ರತಿಮೆ ಇಟ್ಕೊಂಡು ಊರಿನ ನಾಡಿನಾದ್ಯಂತ ಎಲ್ಲ ಕಡೆ ಮೆರವಣಿಗೆ ಮಾಡ್ತಾರೆ. ಪಾನಕ ಕೋಸಂಬರಿ ಕೊಡ್ತಾರೆ, ಜೋರು ಹೋಮ ಹವನ ನಡೆಯುತ್ತೆ, ಪೂಜೆ ನಡೆಯುತ್ತೆ, ಅರ್ಚನೆಗಳು ನಡೀತವೆ, ಅನ್ನದಾನ ನಡೆಯುತ್ತೆ. ಪುಟ್ರಂಗತೆ ಪುಟ್ರಂಗತೆ, ಇವತ್ತು ರಾಮನವಮಿ ಹಬ್ಬ ಭಾಳ ಚೆನ್ನಾಗಿ ನೋಡಿ. ರಾಮದೇವರು ಗುಡಿ ನಾವು ಎಷ್ಟು ಚೆನ್ನಾಗಿ ಮುಂದ್ಗಡೆ ಎಲ್ಲ ತೋರಣ ಗಿರಣ ಕಟ್ಟಿ ಅಲಂಕಾರ ಮಾಡೋರೆ. ಫಸ್ಟ್ ನಡೀರಿ, ಹೋಗಿ ದೇವ್ರದ್ದು ಆಶೀರ್ವಾದ ತಗೊಂಡು ಬರೋಣಂತ್ರಿ. ಒಳಗಡೆ ಎಲ್ಲ ಪೂಜೆ ನಡೆದೈತಾಲೆ. ಕೊಟ್ರಿ ನಡಿಯೋ, ಮಾತಾಡ್ತಾ ನಿಂತ್ಕೊಂಡ್ಬಿಡತ್ಲಾಗೆ. ನಿನಗೆ ಅದು ಮಾತವನ ಫಸ್ಟು ದೇವ್ರ ದರ್ಶನ ಮಾಡಿದಾದ್ಮೇಲೆ ನಾನು ಹೇಳ್ತೀನಿ. ನಡೀರಿ, ಒಳಕ್ಕೆ ಹೋಗೋಣ. ಒಳಕ್ಕೆ ಹೋಗಿ ಶ್ರೀರಾಮ್ ದೇವ್ರಿಗೆ ಅಡ್ಡ ಬಿದ್ದು ಆಶೀರ್ವಾದ ತಗೊಂಡು ಬರೋಣಂತ್ರಿ. ನಡೀರಿ. ಆಯ್ತು ಕಣ ಪುಟ್ರಂಗಜಿ, ನೀವು ಹೇಳಿದ್ಮೇಲೆ ಮುಗಿದೋಯ್ತು. ಯಾವುದೇ ಎಂಥ ಕೆಲಸ ಇದ್ರು ನಡೀರಿ ಹೋಗೋಣ. ಇನ್ನೂ ಇವತ್ತು ಹೋಮ ಅವನು ಐತೆ, ಶುರುವಾಗೋದು ಒಂದು 9:30 10 ಗಂಟೆ ಆಗುತ್ತೆ. ಮುಗಿಯೋದು ಒಂದು 12:30 ಮುಗಿಯುತ್ತೆ. ಅದಾದ್ಮೇಲೆ ಪಾನಕ ಕೋಸಂಬರಿ ಎಲ್ಲ ಕೊಟ್ಟು ಚೆನ್ನಾಗಿ ಹಬ್ಬನ ಆಚರಣೆ ಮಾಡ್ತಾರೆ. ಫಸ್ಟ್ ನಡೀರಿ, ನೀವು ಹೇಳ್ದಂಗೆ ಒಳಕ್ಕೆ ಹೋಗೋಣ. ಒಳಕ್ಕೆ ಹೋಗಿ ಶ್ರೀರಾಮದೇವರ ದರ್ಶನ ಮಾಡ್ಕೊಂಡು ಬರೋಣ. ನಡೀರ, ನೀವಲ್ಲ ಮಕ ನೋಡ್ತೀರ, ನಡೀರಿ ಒಳಗೆ. ಹೆಂಗಣ್ಣ ನಡಿಯಪ್ಪ, ದೇವ್ರ ದರ್ಶನ ಮಾಡು. ಶ್ರೀರಾಮ್ ದೇವ್ರ ದರ್ಶನ ಮಾಡ್ಬಿಟ್ಟು ನಡಿಯಪ್ಪ, ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆಡ್ಬೇಡ ಎಲ್ಲರೂ. ನಡೀರಿ ಒಳಗೆ. ನಡಿಯಪ್ಪ ಜೋರಾಗಿ ಒಳಗಡೆ ಹೋಗೋಣ. ಶ್ರೀರಾಮ್ ದೇವ್ರನ್ನ ಕೈ ಮುಗಿಬೇಕು ನಾನು. ಬೇಗ ನಡಿ, ಒಳಗೆ ಹೋಗೋಣ. ಶಿವಗಿ, ಶಿವಮ್ಮ, ನೋಡಮ್ಮ, ಶ್ರೀರಾಮ್ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡವ್ರೆ. ಸೇವಂತಿಗೆ ಹೂವು ಮುಡಿಸಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಈ ಕಡೆ ಗಣಪತಿ ದೇವರಿಗೂ ಹೂವು ಮುಡಿಸಿದ್ದಾರೆ, ಈ ಕಡೆ ಆಂಜನೇಯ ಸ್ವಾಮಿ ದೇವರಿಗೂ ಹೂವು ಮುಡಿಸಿ ಭಟ್ರು ಎಷ್ಟು ಚೆನ್ನಾಗಿ ಪೂಜೆ ಮಾಡಿ ರಾಮನವಮಿ ಹಬ್ಬ ಮಾಡೇ ಬಿಟ್ರು ಅದ್ಲಾಗೆ. ಇನ್ನೇನು ಹೋಮ ಅವನ ನಡೆಯುತ್ತಂತೆ. 10 ಗಂಟೆ ಶುರುವಾಗಿ ಒಂದು 12 ಗಂಟೆ 12 ಕಾಲ ಮುಗಿಯುತ್ತೆ. ಅದಾದ್ಮೇಲೆ ಪಾನಕ ಕೋಸಂಬರಿ ಹಂಚಿ ಶ್ರೀರಾಮ್ ದೇವರಿಗೆ ಜೈಕಾರ ಕೂಗ್ತಾರೆ. ಭಾಳ ಚೆನ್ನಾಗಿ ಹೋಮ ಅವನ ಆಗೋದಂತಂದ್ರೆ ಈ ನಾಡಿನಲ್ಲಿ ಯಾವುದೇ ರೀತಿ ಕೆಟ್ಟು ನಡಿಬಾರ್ದು, ಎಲ್ಲ ಒಳ್ಳೇದೇ ನಡೀಲಿ, ಸುಖ ಸಮೃದ್ಧಿ ಬೆಳೆ ಮಳೆ ಎಲ್ಲ ಚೆನ್ನಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಶ್ರೀರಾಮ್ ದೇವರಿಗೆ ಪೂಜೆ ಮಾಡ್ತಾರೆ ಭಟ್ರುಗಳು. ಕಣಮ್ಮ, ನೀನು ಹೇಳೋದು ಕರೆಕ್ಟು. ಇವಾಗ ಎಲ್ಲರೂ ಪೂಜೆ ಎಲ್ಲ ರೆಡಿಯಾಗಿ ಮನೆಗೆ ಪೂಜೆ ಮಾಡ್ಕೊಂಡು ಹಣ್ಣು ಹಂಪಲು ಕಾಯಿ ಎಲ್ಲ ತಗೊಂಡು ಇನ್ನೇನು ದೇವಸ್ಥಾನಕ್ಕೆ ಹೊರಡ್ತಾರೆ. ಇವಾಗ ಈಗ ನಾವೆಂಗ ದರ್ಶನ ಆಯಿತು, ಇನ್ನು ಬರೋರಿಗೆಲ್ಲ ಸರದಿ ಸಾಲ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ರಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಇವಾಗ ನಮ್ಮದೇ ಪುಣ್ಯ ನೋಡಿ, ಎಷ್ಟು ಚೆನ್ನಾಗಿ ನಾವೆಲ್ಲ ಬಂದ್ಬಿಟ್ಟು ಇಲ್ಲಿ ದೇವ್ರ ದರ್ಶನ ಹತ್ರದಿಂದ ಮಾಡ್ಕೊಂಡ್ವಿ. ಅಬ್ಬಬ್ಬಬ್ಬ, ಶ್ರೀರಾಮ್ ದೇವ್ರಿಗೆ ನೋಡೋಕೆ ಆಡ್ಕೊಂಡು ಸಾಲದು ನನಗಂತೂ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡೋರು ಭಟ್ರು. ಅಜ್ಜಿ ನೋಡು, ಎಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ನೀನು ಹೇಳಿ ಕರೆಕ್ಟ್ ಕಣಜ್ಜಿ. ನೀನು ಇದು ಬಂದು ಕರ್ಕೊಂಬಂದು ಭಾಳ ಒಳ್ಳೆ ಕೆಲಸ ಮಾಡಿದ್ಯಾ. ನನಗಂತೂ ಶ್ರೀರಾಮ್ ದೇವ್ರನ್ನ ನೋಡ್ಕೊಂಡತ್ಲಾಗೆ ಭಾಳ ಖುಷಿ ಆಯಿತು. ಅಡ್ಬಿದೆ ಶ್ರೀರಾಮ್ ದೇವ್ರೆ, ನನಗೆ ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡಪ್ಪ ಸ್ವಾಮಿ. ಎಲ್ಲೇ ಹೋದ್ರು ನಿನ್ನ ಅನುಗ್ರಹ ಆಶೀರ್ವಾದ ಕೃಪೆ ನನ್ನ ಮೇಲೆ ಇರಲಪ್ಪ, ನಮ್ಮೆಲ್ಲರ ಮೇಲೆ ಇರಲಿ. ಎಲ್ಲೇ ಹೋದ್ರೆ ಕಾಪಾಡಪ್ಪ. ಪುಟ್ರಂಗಜ್ಜಿ ಈಗಲೇ ಹೇಳ್ಬಿಡತ್ತಲ್ಲ ಶ್ರೀರಾಮನವಮಿ ಹಬ್ಬದ ಮಾತನ್ನ ಇವತ್ತೇ ಹೇಳ್ಬಿಡು. ಆಮೇಲೆ ಹೊರಗಡೆ ಹೋದ್ರೆ ಕೇಳಕ್ಕಷ್ಟು ಇದಿರಲ್ಲ. ರಾಮದೇವ್ರ ಮುಂದೆನೆ ಅವ್ರ ಕಥೆನ ನಾವು ಕೇಳಿ ತಿಳ್ಕೊಂಡು ಪಾವನ ಆಗ್ತೀವಿ. ಆಯ್ತಪ್ಪ, ನೀವು ಹೇಳ್ದಂಗೆ ಆಗಲಿ. ಕೇಳಿಸ್ಕೊಳ್ಳೆ ಶಿವಮ್ಮ. ಕರಿಯಪ್ಪ, ಗಮನ ಇತ್ತಾಗಿರ್ಲಿ. ಶ್ರೀರಾಮ್ ದೇವ್ರದ್ದು ಕಥೆ ಹೇಳ್ತೀನಿ. ಇವತ್ತು ಅವರ ಹುಟ್ಟಿದಂಥ ಪವಿತ್ರವಾದ ಪುಣ್ಯ ದಿನ ಇವತ್ತು. ರಾಮ ಜನ್ಮ ತಾಳಿದ ಪವಿತ್ರವಾದ ದಿವಸ ಇವತ್ತು. ಈ ರಾಮ ಜನ್ಮ ದಿನ ಯಾವಾಗಲೂ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನ. ಈ ಉದಾಹರಣೆಗೆ ಮಾರ್ಚ್ ಏಪ್ರಿಲ್ ಈ ನಡುವೆ ಬರುತ್ತೆ ಈ ದಿನ, ಅವತ್ತು ಆಚರಣೆ ಮಾಡ್ತಾರೆ. ಈ ಹಬ್ಬದ ಮುಖ್ಯ ಉದ್ದೇಶ ಅಂತಂದ್ರೆ ಧರ್ಮದ ಸ್ಥಾಪನೆ ಆಗಿರುತ್ತೆ. ಸತ್ಯ ಮತ್ತು ಭಕ್ತಿ ಸಂಕೇತ ಪ್ರಯುಕ್ತ ಶ್ರೀರಾಮ್ ದೇವರು ಜನ್ಮ ತಾಳಿರ್ತಾರೆ. ಜನ್ಮ ತಾಳಿದ ತಕ್ಷಣ ಮಾರೀಚ, ಸುಬಾಹು, ಅದಾದಮೇಲೆ ಈ ಹಲವಾರು ರಾಕ್ಷಸರುಗಳನ್ನ ಕೊಂದಿರುವಂಥ ಮಹಾಪ್ರಭು ನಮ್ಮ ರಾಮಚಂದ್ರ ಮಹಾಪ್ರಭು. ಅಮ್ಮ, ನೀನು ಹೇಳ್ದಲ್ಲ ಮಾರೀಚ ಸುಬಾಹು ಅಂತ ಹೇಳ್ಬಿಟ್ಟು, ಅವ್ರನ್ನ ಕೊಂದಿದ್ದು ಶ್ರೀರಾಮನೇ. ಆಮೇಲೆ ಅವ್ರ ತಾಯಿ ತಾಟಕಿ ಅಂತ ಇದ್ರಲ್ಲ, ಅವ್ರನ್ನ ಕೊಂದಿದ್ದು ಶ್ರೀರಾಮನೇ ಅಲ್ವೇನಮ್ಮ. ವಿಶ್ವಾಮಿತ್ರರ ಸಹಾಯದಿಂದ, ಅವರ ಅನುಗ್ರಹದಿಂದ ಶ್ರೀರಾಮ್ ದೇವರು ತಾಟಕಿನ ಕೊಂದು ಹೋಮ ಹವನಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ವಿಶ್ವಾಮಿತ್ರ ಸ್ವಾಮೀಜಿಗಳಿಗೆ ಶ್ರೀರಾಮ್ ದೇವರು ಅನುಕೂಲ ಮಾಡಿಕೊಟ್ಟು ಪುಣ್ಯ ಕಟ್ಕೊತಾರೆ.
ಹೌದು ಕಣಲ್ಲ, ಹೌದು. ಅದೇ ಟೈಮ್ನಲ್ಲಿ ಇವಾಗ ಜನಕರಾಜನ ಮಗಳು ಸೀತಾದೇವಿ ಇರ್ತಾಳಲ್ಲ, ಅಲ್ಲಿ ಯಾರು ಬಿಲ್ ಎತ್ಬಿಟ್ಟು ಅದಕ್ಕೆ ಹಗ್ಗ ಕಟ್ಟಿ ಟೇಂಕಾರ ಮಾಡ್ತಾರೋ ಅವರಿಗೆ ಸೀತಾದೇವಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಡಂಗುರ ಓಡಿಸ್ತಾನೆ ಜನಕ ಮಹಾರಾಜ. ಇದೇ ಸಮಯಕ್ಕೆ ಆವಾಗ ಶ್ರೀರಾಮ ದೇವರು ಹಸುರನ್ನೆಲ್ಲ ಕೊಂದುಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಅರಮನೆಯಲ್ಲಿ ಆ ಬಿಲ್ಲನ್ನು ಮುರಿದುಬಿಟ್ಟು ಸೀತಾದೇವಿನ ಮದುವೆ ಆಗ್ತಾರೆ ಶ್ರೀರಾಮಚಂದ್ರ ಪ್ರಭು. ಈ ವಿಶ್ವಾಮಿತ್ರ ಸ್ವಾಮೀಜಿಗಳು ಮತ್ತು ಅವ್ರ ಜೊತೆ ಎಲ್ಲ ಸ್ವಾಮೀಜಿಗಳು ಹೋಮ ಹವನ ಪೂಜೆಯನ್ನ ಮಾಡ್ತಿರ್ಬೇಕಾದ್ರೆ ಈಗ ಹೇಳ್ದಲ್ಲ ಮಾರೀಚ ಮತ್ತು ಸುಬಾಹು ತುಂಬ ತೊಂದರೆ ಕೊಡ್ತಿರ್ತಾರೆ. ಇತ್ಲ ಪೂಜೆ ಮಾಡ್ತಿದ್ರೆ ಮೂಳೆ ಹಾಕೋದು, ರಕ್ತ ಒಯ್ದು ಈ ಥರದ್ದೆಲ್ಲ ಮಾಡ್ತಿರ್ತಾರೆ, ತುಂಬ ತೊಂದರೆ ಕೊಡ್ತಾರೆ. ಅವಾಗ ಶ್ರೀರಾಮಪ್ರಭು ಇವ್ರನ್ನೆಲ್ಲ ಬಂದು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿಬಿಟ್ಟು ಬಾಣದಿಂದ ಇವ್ರನ್ನೆಲ್ಲ ಸಾಗರದಿಂದ ಆಚೆ ಹಾಕ್ಬಿಡ್ತಾರೆ. ಒಟ್ಟಾರೆ ಶ್ರೀರಾಮ ದೇವರು ಇತ್ತಲ್ಲ, ಶ್ರೀರಾಮ ದೇವರು ಎಲ್ಲೆಲ್ಲಿ ನಡ್ಕೊಂಡು ಹೋಗಿದಾರೋ ಅಲ್ಲೆಲ್ಲ ಮಳೆ ಬೆಳೆ ಹೊನ್ನು ಕಾಡು ಎಲ್ಲ ಸಂಪದ್ಭರಿತವಾಗಿ ಬೆಳೆದೈತೆ. ಹೌದು ಕಣದ ಕೊಟ್ರಿ, ನಿಜವಾಗ್ಲೂ ಹೌದು. ಈಗ ಸೀತಾದೇವಿನ ರಾವಣ ಅನ್ನೋ ರಾಕ್ಷಸನ ಅಪಹರಣ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಆವಾಗ ಹುಡ್ಕೋ ಸಂದರ್ಭದಲ್ಲಿ ಅಹಲ್ಯ ಅಂತ ಹೇಳ್ಬಿಟ್ಟು ಇದು ಗಂಧರ್ವ ಕನ್ಯೆ ದೇವ್ರ ಶಾಪಕ್ಕೆ ಗುರಿಯಾಗಿರ್ತಾಳೆ, ಕಲ್ಲಾಗಿರ್ತಾಳೆ. ಆವಾಗ ಶ್ರೀರಾಮ ಬಂದ್ಬಿಟ್ಟು ಅವನ ಪಾದನಲ್ಲಿ ಸೋಕಿಸಿದಾಗ ಅವಳಿಗೆ ಶಾಪ ವಿಮೋಚನೆಯಾಗಿ ಮನುಷ್ಯ ರೂಪ ತಾಳ್ತಾಳೆ ಮೊದಲನೇ ಥರ. ನೋಡಪ್ಪ, ಈ ರೀತಿ ಇದೆ ಶ್ರೀರಾಮ ದೇವ್ರದ್ದು. ಇನ್ನು ಬಹಳಷ್ಟು ದೊಡ್ಡ ಕಥೆಯಾಗಿದೆ. ಸಾಕು, ಶ್ರೀರಾಮ ದೇವ್ರದ್ದು ನೀವು ಆಶೀರ್ವಾದ ಪಡ್ಕೊಂಡ್ರಲ್ಲ, ನೀವೇ ಪುಣ್ಯಶಾಲಿಗಳು. ಇವತ್ತು ಎಲ್ಲ ಭಾರತದಾದ್ಯಂತ ಶ್ರೀರಾಮ ದೇವರಿಗೆ ಹೋಮ ಹವನ ಪೂಜೆ ಪುನಸ್ಕಾರ ಅಭಿಷೇಕ ಈ ರೀತಿ ಎಲ್ಲ ಮಾಡಿಬಿಟ್ಟು ವಿಶೇಷವಾಗಿ ಇವತ್ತು ಪಾನಕ ಮತ್ತು ಕೋಸಂಬರಿನ ದೇಶಾದ್ಯಂತ ಹಂಚುತ್ತಾರೆ. ದೇಶಾದ್ಯಂತ ಪ್ರಸಾದವಾಗಿ ಹಂಚಿಕೆ ಮಾಡಿ ಭಾಳ ಸಂಭ್ರಮದಿಂದ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಇನ್ನು ಕೆಲವಾರು ಕಡೆ ಶ್ರೀರಾಮ ದೇವ್ರನ್ನ ಬೆಳ್ಳಿ ರಥದಲ್ಲಿ ಇಟ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಸ್ತಾರೆ. ಹುಡುಗರು ಮಕ್ಕಳು ಎಲ್ಲ ಶ್ರೀರಾಮ ದೇವ್ರದ್ದು, ಸೀತಾದೇವಿದು, ಹನುಮದೇವ್ರದ್ದು ಛದ್ಮವೇಷ ಎಲ್ಲ ಹಾಕೊಂಡು ಎಲ್ಲ ಕಡೆ ಮೆರವಣಿಗೆಯನ್ನು ನಡೆಸ್ತಾರೆ. ಅಯ್ಯೋ ಹೌದಾ ಅಜ್ಜಿ, ಹಂಗಿದ್ರೆ ನಾನು ಶ್ರೀರಾಮ್ ದೇವ್ರದ್ದು ಡ್ರೆಸ್ ಹಾಕೊಂಡು ಬಿಲ್ಲು ಬಾಣ ಹಿಡ್ಕೊಂಡು ನಿಂತ್ಕೊಳ್ತಿದ್ದೆ ಅಜ್ಜಿ. ನೀವು ಇವತ್ತು ಹೇಳ್ತಿದ್ದೀರಾ, ನೀವು ಒಂದು 2-3 ದಿವಸ ಮುಂಚೆ ಇದ್ದಿದ್ರೆ ನಾನು ಕೂಡ ಶ್ರೀರಾಮ್ ದೇವ್ರ ದರ್ಶನ ಮಾಡ್ಕೊಂಡು ಅವ್ರ ಥರನೇ ಡ್ರೆಸ್ ಹಾಕೊಂಡು ಊರು ತುಂಬ ಎಲ್ಲ ಓಡಾಡ್ಕೊಂಡು ಬರ್ಬೋದಾಯ್ತು ಕಣಜ್ಜಿ. ನೀವು ಇವತ್ತು ಹೇಳ್ಬಿಡ್ತಿದ್ದೀರಾ, ನನಗೆ ಗೊತ್ತೇ ಆಗ್ತಿಲ್ಲ ನೋಡ್ರಿ. ಎಂಕಣ್ಣ ಶ್ರೀರಾಮ ದೇವರು ಡ್ರೆಸ್ ಹಾಕೊಂಡು ಓಡಾಡಿವಂತ ಬಿಡಪ್ಪ. ಏನು ತೊಂದರೆ ಇಲ್ಲ ಅತ್ಲಾಗೆ. ಶ್ರೀರಾಮ ದೇವರು ದರ್ಶನ ಮಾಡಿದೆಯಲ್ಲ ನೀನು, ಈಗಲೂ ಕೂಡ ಊರು ತುಂಬ ಓಡಾಡ್ಕೊಂಡು ಬಂದರೆ ನಿನ್ನೆ ಶ್ರೀರಾಮ ದೇವರು ಅಂತ ಹೇಳ್ಬಿಟ್ಟು ಎಲ್ಲರೂ ನಿನ್ನ ಮುದ್ದಾಡ್ತಾರೆ. ನಮ್ಮ ಮನೆಗೆ ನೀನೇ ಶ್ರೀರಾಮನಪ್ಪ, ನೀನೇ ಶ್ರೀರಾಮ. ಮತ್ತೆ ಇವತ್ತು ನೋಡ್ರಿ, ಹೋಮ ಮಾಡೋಕ್ಕೆ ಹೋಮಕ್ಕೆ ಬೇಕಾದೆಲ್ಲ ಪದಾರ್ಥಗಳನ್ನ ತಂದಿಟ್ಟು ಹಿಡಿಗೆಲ್ಲ ಜೋಡಿಸ್ಬಿಟ್ಟು ಅತ್ಲಾಗೆ ಏನೇನು ಸಲಕರಣೆಗಳು ಬೇಕೋ ಎಲ್ಲ ಅದನ್ನು ತಗೊಂಡು ಬಂದು ಇಲ್ಲಿ ಇಟ್ಟಿದೆ ನೋಡ್ರಿ. ಇನ್ನೊಂದು 10:30-11 ಗಂಟೆ ಅಷ್ಟೊತ್ತಿಗೆ ಹೋಮ ಶುರುವಾಗುತ್ತಂತೆ. ಭಟ್ರು ಎಲ್ಲ ರೆಡಿ ಮಾಡ್ಕೊಳ್ತಾರೆ ನೋಡ್ರಿ. ಬೆಳಗಿಂದ ಭಟ್ರು ಒಬ್ಬರೇ ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ ನೋಡ್ರಿ. ಭಟ್ರು ನಿಜವಾದ ಭಕ್ತರು. ಅಬ್ಬಬ್ಬಬ್ಬ, ಶ್ರೀರಾಮ ದೇವರೇ ಎಲ್ಲರಿಗೂ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡಪ್ಪ ಸ್ವಾಮಿ. ಎಲ್ಲ ಕಡೆ ನಮ್ಮ ಹಳ್ಳಿಲಿ, ಜಿಲ್ಲೆಯಲ್ಲಿ, ದೇಶಾದ್ಯಂತ ಸುಭಿಕ್ಷವಾದ ಮಳೆ ಬೆಳೆ ಚೆನ್ನಾಗಿ ಆಗಂಗೆ ಮಾಡಪ್ಪ. ಎಲ್ಲ ಸಂಪದ್ಭರಿತವಾಗಿ ಎಲ್ಲ ಚೆನ್ನಾಗಿ ಆಗಂಗೆ ಮಾಡಪ್ಪ ಸ್ವಾಮಿ, ಕಾಪಾಡಪ್ಪ. ಎಲ್ಲ ಕೆರೆ ಕಟ್ಟೆಗಳು ಜಲಾಶಯಗಳು ತುಂಬ ಹರಿಯಂಗೆ ಮಾಡಪ್ಪ ಸ್ವಾಮಿ. ಎಲ್ಲಿಗೂ ಕೂಡ ಕುಡಿಯೋಕ್ಕೆ ಮತ್ತು ಬಳಸೋಕೆ ನೀರಿನ ಸಮಸ್ಯೆ ಒದಗಬಾರ್ದು. ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಮಳೆ ಬೆಳೆ ತರಿಸ್ಬಿಡಪ್ಪ ಸ್ವಾಮಿ, ಕಾಪಾಡಪ್ಪ. ರೈತರಿಗೆ ಎಲ್ಲ ಹಾಕಿರೋಂಥ ಬೆಳೆಗಳು ಚೆನ್ನಾಗಿ ಬಂದು ಒಳ್ಳೆ ರೇಟ್ ಸಿಕ್ಕಿ ಅವ್ರು ಖುಷಿಯಾಗಿರೋಂಗೆ ಅನುಗ್ರಹ ಮಾಡಪ್ಪ ಸ್ವಾಮಿ, ಕಾಪಾಡಪ್ಪ ಶ್ರೀರಾಮ ದೇವರೇ. ಕರಿಯಪ್ಪ ಚೆನ್ನಾಗಿ ಕೇಳ್ಕೊಂಡೆ ಕಣಲ್ಲ. ನಿಜವಾಗ್ಲೂ ನೀನು ಚೆನ್ನಾಗಿ ಕೇಳ್ಕೊಂಡೆ ಕಣೋ. ನಿನಗೋಸ್ಕರ ಏನು ಕೇಳ್ಕೊಳ್ಳಿಲ್ಲ ನೋಡು, ಎಲ್ಲರಿಗೋಸ್ಕರನೂ ಕೇಳ್ಕೊಂಡಿದ್ಯಾ. ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಟ್ಟೈತೆ. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ರಿ. ಆದರೆ ಕುಡಿಯೋದು ಮಾತ್ರ ಬಿಡಪ್ಪ ಒಂಚೂರು. ಕುಡಿಯೋದನ್ನ ಕಡಿಮೆ ಮಾಡ್ತಾ ಒಂದೇ ಸರಿ ಬಿಟ್ಬಿಡೋ. ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ ಕಣೋದು. ಪುಟ್ರಂಗಜಿ ಸುಮ್ಮನಿರಜಿ, ನಮ್ಮ ಕರಿಯಪ್ಪಣ್ಣೇನು ಕುಡ್ಕೊಂಡಲ್ಲ. ಯಾವಾಗಲೂ ಹಬ್ಬ ಹರಿದಿನಕ್ಕೋ ಯಾರಾದ್ರೂ ನೆಂಟರು ಹಬ್ಬನ ದೊಡ್ಡ ಹಬ್ಬ ಆದಾಗ ಏನೋ ಒಂಚೂರು ನೈಂಟಿ ಹಾಕುತ್ತಷ್ಟೇ. ಅದು ಬಿಟ್ಟು ಬೇರೆ ಟೈಮಲ್ಲೆಲ್ಲ ಕರೆಕ್ಟಾಗಿ ತೋಟದ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅಚ್ಚುಕಟ್ಟಾಗಿರಲ್ವೇ. ಯಾವಾಗಲೂ ಏನೋ ಒಂದ್ಸರಿ ಮಾಡಿಬಿಟ್ಟು ಅದನ್ನೆಲ್ಲ ಇವಾಗ ಹಬ್ಬ ದಿವಸದ ನೀನು ನೆನೆಸ್ಬಾರ್ದು. ಅದನ್ನ ಸುಮ್ಮನಿರು. ಎಲ್ಲರೂ ಬಿಡ್ರಿ, ಅಡ್ಬೇಡ್ರಿ ಎಲ್ಲರಿಗೂ. ಶ್ರೀರಾಮ ದೇವರಿಗೆ ಎಲ್ಲರೂ ಅಡ್ಬಿದ್ದು ಆಶೀರ್ವಾದ ತಗೊಳ್ರಿ. ಜೈ ಶ್ರೀರಾಮಚಂದ್ರ ಪ್ರಭು. ಜೈ ಶ್ರೀರಾಮ. ನೋಡಿದ್ರ, ನೀವು ಕೂಡ ನಿಮ್ಮೂರಲ್ಲಿ ಇದೇ ರೀತಿ ರಾಮ ಮಂದಿರದಲ್ಲಿ ಎಲ್ಲರೂ ಬಂದ್ಬಿಟ್ಟು ಶ್ರೀರಾಮ ದೇವ್ರಿಗೆ ಅಡ್ಬಿದ್ದು ಶ್ರೀರಾಮನವಮಿ ಹಬ್ಬನ ಆಚರಣೆ ಮಾಡಿದ್ದೀರಾ. ಹಾಗಾದ್ರೆ ನಿಮಗೆ ದೇವರು ಒಳ್ಳೇದು ಮಾಡಲಿ. ಇವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಶ್ರೀರಾಮ ದೇವರ ಕಥೆಗಳನ್ನು ಕೇಳಿ ಯೂಟ್ಯೂಬ್ ಚಾನಲ್ ಅವ್ರ ಬಗ್ಗೆ ಮಾತನ್ನು ತಿಳ್ಕೊಳ್ಳಿ. ಅಷ್ಟೇ ಅಲ್ಲದೆ ಶ್ರೀರಾಮನಾಮನ ಭಜನೆಯನ್ನು ಮಾಡಿ ನೀವು, ನಿಮಗೆ ದೇವರು ಒಳ್ಳೇದು ಮಾಡುತ್ತೆ. ಹಾಗೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇನ್ನೂ ಕೂಡ ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.
ಎಲ್ಲರಿಗೂ ಶ್ರೀರಾಮನವಮಿ ದಿನದ ಹಾರ್ದಿಕ ಶುಭಾಶಯಗಳು.